ಯಾವ್ದಾರು ವೆಹಿಕಲ್ ಬರ್ತಾಯಿದೆ. ಗೂಡ್ಸ್ ಕೊಟ್ಟೋ ಗುರು ಅಣ್ಣ, ಸಕ್ಕತ್ತಾಗಿತ್ತು ಅಣ್ಣ. ಕೊಟ್ಟಿಯಾರ ತನಕ ಬಿಡ್ತೀರಾ ಹತ್ರ? 3, 2, 1 ಗೋ. ನೆಕ್ಸ್ಟ್ ಲೆವೆಲ್ ಅನ್ನಿಸ್ತಿದೆ ನೋಡೋಕ್ಕೆ. ಇದೇ ಸ್ಪಾಟಲ್ಲೇ ನೀರು ಬರ್ತದೆ ನೋಡಿ, ಏನು ಚೆನ್ನಾಗಿ ಹರ್ಕೊಂಡು ಹಂಗೆ ಹೋಗ್ತದೆ. ಮರ ನೋಡು ಹೆಂಗಿದೆ, ವಾ ಬಳ್ಳಿ ಬೆಳ್ಕೊಂಡು ಸರೌಂಡಿಂಗ್ ಬೆಳ್ಕೊಂಡು ಹೆಂಗೆ ಹೋಗಿದೆ ನೋಡಿ ಈ ಮರ. ವಾವ್, ಚೆನ್ನಾಗಿದೆ ಜಾಗ ನೋಡೋಕ್ಕೆ. ಬಂಡೆ ಹತ್ತವೆ, ಹೋಗಿ ಟ್ರೈ ಮಾಡೋಣ ಇಫ್ ಇಟ್ಸ್ ಪಾಸಿಬಲ್. ಆಯಿತಾ, ಹಂಗೆ ಬರ್ಬೋದಾ? ಮತ್ತು ಈ ಕಡೆ ಜಾಗದಿಂದನೂ ನೀರು ಬರುತ್ತೆ ನೋಡಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಯಾಂಗ್ ಲೈಫ್. ಗೈಸ್ ಏನಂತಂದರೆ, ಈಗಷ್ಟೇ ಒಂಚೂರು ಹೊರಗಡೆ ಹೋಗಿ ಒಂದು ಸ್ವಲ್ಪ ಮನೆಗೇನೋ ತರಬೇಕಾಯ್ತು, ಅದನ್ನೆಲ್ಲ ತಗೊಬಂದು ಕೊಟ್ಟಿದ್ದೀನಿ. ಈಗ ಪ್ಲ್ಯಾನ್ ಏನಂತಂದರೆ ಗೈಸ್, ಕೆಲಸ ಏನಿಲ್ಲ, ಹಂಗಾಗಿ ಫಾರೆಸ್ಟಲ್ಲಿ ಒಂದು ಕಡೆ ಜಾಗ ಇದೆ, ಆ ಜಾಗಕ್ಕೆ ಹೋಗ್ಬಿಟ್ಟು ನೀರು ಹರಿಯುತ್ತೆ ಗೈಸ್. ಆ ಜಾಗದಲ್ಲಿ ಒಂದೊಳ್ಳೆ ಜಾಗ, ಕಲ್ಲು ಬಂಡೆ ಎಲ್ಲ ಕೂಡಿರುತ್ತೆ. ಆ ಜಾಗಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ಬೇಕಂತಿದ್ದೀನಿ ಗೈಸ್. ವಾಪಸ್ ಬರ್ಬೇಕಾದ್ರೆ ಏನು ಗೊತ್ತಾ, ವಾಪಸ್ ಬರ್ಬೇಕಾದ್ರೆ ಹೈಕಿಂಗಲ್ಲೇ ಬರಬೇಕು, ಅದೇ ಚಾಲೆಂಜ್ ಇರೋದು. ಓಕೆನಾ? ಇಷ್ಟೇ ಗೈಸ್, ಬನ್ನಿ ಅಲ್ಲಿಗೆ ಹೋಗೋಣ, ಸಿಗೋಣ. ಆಹಾ ನೋಡಿ, ಬೆಟ್ಟ ಗುಡ್ಡ ಕಾಡು ಸಖತ್ ಅಂದ್ಕೊಳ್ಳಿ. ಸೂಪರ್ ಅಲ್ಲ ಜಾಗ, ಸಖತ್ತಾಗಿದೆ ನೋಡೋಕ್ಕೆ. ಈ ಕಡೆ ಸೈಡ್ ಆ್ಯಕ್ಚುಲಿ ಮೋಡ ಕೌದಂಗೆ ಅನಿಸಲ್ಲ, ಆ ಕಡೆ ಸೈಡ್ ಬೆಟ್ಟದ ಹತ್ರ ಮೋಡ ಕೌದಂಗೆ ಅನಿಸ್ತದೆ. ಸಕ್ಕದಾಗಿ ಹಾಕ್ಕೊಂಡು ಹೋಗ್ತಿದ್ದಾರೆ, ಹಾಳು ಮಾಡ್ಕೊಂಡು ಕಚಡ ಥರ ಮಾಡ್ಕೊಂಡು ಹೋಗ್ತಿದ್ದಾರೆ ಗಾಡಿನ ಅವನು. ವಾವ್, ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ವಾಟ್ರು. ಫಾಲ್ಸ್ ಗೈಸದು, ಆ ಫಾಲ್ಸ್ ಅಲ್ಲಿಂದ ಹರ್ಕೊಂಡು ನೋಡಿ ಈ ಸ್ಪಾಟಿಗೆ ಎಲ್ಲಿ ಝೂಮ್ ಹಾಕಿರೋಕ್ಕೆ ಗೊತ್ತೇ ಆಗ್ತಿಲ್ಲ ತಡ್ರಿ. ಈ ಸ್ಪಾಟಲ್ಲಿ ಹೋಗ್ತಿದೆ ನೋಡಿ ಅದು. ಆ್ಯಕ್ಚುಲಿ ಅಲ್ಲಿಂದ ಹರಿತಾ ಅದು ಹಿಂಗೋಗಿ ಹಂಗೆ ಫುಲ್ ಹಂಗೆ ಕವರಾಗಿ ಆ ಕಡೆ ಹೋಗುತ್ತೆ ನೀರು. ಬಟ್ ಈ ಮೂಮೆಂಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅನ್ನಿಸ್ತಿದೆ ನೋಡೋಕ್ಕೆ, ಕ್ರೇಜಿ. ನೀರಿದೆಯಲ್ಲ ಕಟ್ಟು, ಆ ಜಾಗ ಇದೆ ನೋಡಿ, ಆ ಜಾಗದಿಂದ ಹರ್ಕೊಂಡು ಇಲ್ಲಿ ಹೋಗ್ತಾಯಿದೆ ನೋಡಿ. ಈಗ ನೀಟಾಗಿ ಕಾಣುತ್ತೆ, ಇಲ್ಲಿಂದ ಇಲ್ಲಿಗೆ ಹೋಗ್ತಾಯಿದೆ. ಏನು ಸಕ್ಕತ್ತಾಗಿದೆ ಗೈಸ್ ಲೊಕೇಶನ್ನು, ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಚಿಂದಿ ಅಲ್ಲಿಂದ ಹರ್ಕೊಂಡು ಬರ್ತಿದೆ ನೀರು ಗೈಸ್. ಗಂಟ್ಲೆಲ್ಲ ಹೋಗ್ಬಿಟ್ಟಿದೆ ಈ ವಿಡಿಯೋದಲ್ಲಿ, ಅಡ್ಜಸ್ಟ್ ಮಾಡ್ಕೊಬಿಡಿ. ಗಂಟ್ಲು ಸರಿನೇ ಹೋಗ್ತಾಯಿಲ್ಲ. ಬನ್ನಿ ಆ ಜಾಗಕ್ಕೆ ಅಲ್ಲಿಗೆ ಹೋಗೋಣ, ನೋಡೋಣ ಹೋಗ್ಬೋದಾ ಇಲ್ವಾ ಅಂತ ನೋಡೋಣ. ಲೆಟ್ಸ್ ಗೋ ಗೈಸ್. ಒಂದು ಟೈಮಲ್ಲಿ ಇಲ್ಲಿ ಬಂದಾಗ ನಾನು ಸರಿಯಾದ ಹಾವು ನೋಡ್ಬಿಟ್ಟು ಮೀಟ್ರ್ ಆಫ್ ಹೋಗ್ಬಿಟ್ಟಿತ್ತು ನನಗೆ. ಈ ಜಾಗದಲ್ಲಿ ಸಿಕ್ಕಾಬಿಟ್ಟೆ ಭಯ ಆಗಿಬಿಟ್ಟಿತ್ತು ಆವಾಗ. ಫಸ್ಟ್ ಟೈಮ್ ಈ ಲೊಕೇಶನಿಗೆ ಬಂದಾಗ ಹಾವು ನಾನು ನೋಡಿದ್ನಲ್ಲ, ಕಡಿಮೆ ಅಂದರೂ ಹೆಚ್ಚು ಕಮ್ಮಿ ಒಂದು 10 ಅಡಿ ಇತ್ತು ಹಾವು, 10-12 ಅಡಿ. ಅದು ನೋಡಿ ಬೆಚ್ಚ ಬಿದ್ದುಬಿಟ್ಟಿದ್ದೆ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಆದಾಗ. ಮತ್ತೆ ಈಗ ಇಲ್ಲಿಗೆ ಬಂದಿದ್ದೀನಿ ನೋಡಿ. ಜಂಗಲ್. ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ, ಆ ಕಡೆ ಸೈಡ್ ನಾವು ಹೋಗೋಣ. ಕ್ರೇಜಿ ಗೈಸ್. ಯಾವ್ದಾರು ಆ್ಯಕ್ಚುಲಿ ಎನಿ ಟೈಮ್ ಇಲ್ಲಿ ಯಾವ್ದಾರು ಒಬ್ಬರು ಸೆಕ್ಯೂರಿಟಿ ಟೈಪಲ್ಲಿ ಇರ್ತಾರೆ ಈ ಜಾಗದಲ್ಲಿ. ನಾನೇ ಈ ಕಡೆ ಬರ್ತಾ ಇರೋದು. ಈಗ ಮೈಕ್ ತಂದಿಲ್ಲ ಗೈಸ್, ನಾನು ಅಡ್ಜಸ್ಟ್ ಮಾಡ್ಕೊಂಬಿಡಿ. ಮನೇಲೇ ಬಿಟ್ಟು ಬಂದಿದ್ದೀನಿ ಮೈಕ್ನ, ಇಲ್ಲಿಗೆ ತಗೊಂಡು ಬಂದಿಲ್ಲ. ಎಲ್ಲಿ ತನಕ ಕಾಲು ಗಲೀಜು ಮಾಡ್ಕೊಳ್ತಾರೆ ನೀಟಾಗಿ ಹೋಗೋಕ್ಕಾಗುತ್ತೋ ಅಲ್ಲಿ ತನಕ ಕರ್ಕೊಂಡು ಹೋಗ್ತೀನಿ ನಿಮಗೆ. ಅದ್ರ ನೆಕ್ಸ್ಟು ಹೋಗೋಕ್ಕಾಗದೆ ಹೋದರೆ ಏನೂ ಮಾಡೋಂಗಿಲ್ಲ, ಸೈಲೆಂಟ್ ಆಗಿ ಬಿಡಬೇಕು ಹೋಗ್ದಲ್ಲೇ. ಆ ನೀರು ಹರಿತಿತ್ತಲ್ಲ ಗೈಸ್, ಒಂದು ಈ ಲೊಕೇಶನಿಂದ ಬರುತ್ತೆ, ಅದು ಬಿಟ್ಟರೆ ಈ ಜಾಗದಿಂದ ಬರುತ್ತೆ. ಮತ್ತು ಆ ಕಡೆ ಸೈಡ್ ಇನ್ನೊಂದು 2-3 ಜಾಗಗಳಿತ್ತು, ಆ ಜಾಗದಿಂದ ನೀರು ಬರುತ್ತೆ. ಅಲ್ಲೆಲ್ಲ ಶೆಕೆ ಹೊಡಿತಿತ್ತು ನಾನು ಬರ್ಬೇಕಾರೆ. ಈ ಸ್ಪಾಟಿಗೆ ಬಂದಿದ ತಕ್ಷಣ ಕಂಪ್ಲೀಟ್ಲಿ ಬಾಡಿಲಿ ಒಂದು ಸ್ವಲ್ಪ ಕೂಲ್ ಫೀಲ್ ಆಗ್ತಿದೆ. ಒಂದು ಸ್ವಲ್ಪ ನೋಡಿ ಗೈಸ್, ಏನು ಸಖತ್ತಾಗಿದೆ. ಆ್ಯಕ್ಚುಲಿ ಇಂಥ ಜಾಗಗಳಲ್ಲಿ ಕ್ಯಾಂಪ್ ಮಾಡಬೇಕು, ಯಾಕಂದರೆ ಚೆನ್ನಾಗಿರುತ್ತೆ. ಅಟ್ ದ ಸೇಮ್ ಟೈಮ್ ಅನಿಮಲ್ಸ್ ಬರೋ ಚಾನ್ಸಸ್ಸು ಸಿಕ್ಕಾಪಟ್ಟೆ ಇರುತ್ತೆ ಈ ಜಾಗದಲ್ಲಿ. ಕ್ಯಾಂಪಿಂಗ್ ಮಾಡಿದ್ರೆ ಏನಂತಂದರೆ ಈ ಜಾಗದಲ್ಲೆಲ್ಲ ನಮಗೆ ನೀರಿಗೆ ಯಾವುದೇ ರೀತಿ ಕೊರತೆ ಇರೋಲ್ಲ, ಆರಾಮಾಗಿ ಇಲ್ಲಿ ಇರಬಹುದು. ಬನ್ನಿ ಆ ಕಡೆ ಹೋಗಿ ಟ್ರೈ ಮಾಡೋಣ. ಲೆಟ್ಸ್ ಗೋ ಗೈಸ್. ಅಲ್ಲಿಗೆ ಆರ್ಬೇಕೀಗ.
ಅಲ್ಲಿಗೆ ಹಾರಿದ್ರೆ ಆ ಕಡೆ ಹೋಗ್ಬೋದು. ಲೆಟ್ಸ್ ಗೋ. ನೀರಿಗೆ ಇಳಿಬಾರ್ದು, ಯಾಕಂದರೆ ಪಾಚಿ ಕಟ್ಟಿರುತ್ತೆ ನೋಡಿ, ಸ್ಲಿಪ್ಪು ನೀರು, ನೆರೆಲ್ಲ ಜಾರ್ತಾ ಇರುತ್ತೆ, ಹಂಗಾಗಿ ಪಾಚಿ ಕಟ್ಟಿರುತ್ತೆ ಅಂತ ಸಿಕ್ಕಾಬಟ್ಟೆ ಇರುತ್ತೆ. ವಾವ್, ನೋಡುಗರು ಹೆಂಗೆ ಚಂದ. ಕ್ರೇಜಿ ಬಾಯ್. ಒಂದೊಂದು ಚೂರೇ ನೀರು ಹರ್ಕೊಂಡು ವಾಯ್ಸ್ ಕೇಳಿಸ್ತಾ ಇದೆಯಾ ಇಲ್ವಾ ಗೊತ್ತಿಲ್ಲ ಗೈಸ್, ಬಟ್ ಸ್ಟಿಲ್ ಮಾತಾಡ್ತಾ ಇದ್ದೀನಿ ನಾನು. ವಾಯ್ಸ್ ಕೇಳಿಸಿದ್ರೆ ಚೆನ್ನಾಗಿರುತ್ತೆ. ಅಲ್ಲಿ ನೋಡಿ ಎಷ್ಟು ದೊಡ್ಡ ಬಂಡೆ ಇದೆ ನೋಡುಗುರು, ಅದು ದೊಡ್ಡ ಬಂಡೆಗೆ ಅಷ್ಟು ದೊಡ್ಡ ಮರ ಮುರಿದು ಬಿದ್ದೋಗಿದೆ ನೋಡಿ. ಯಾಕೆ ಕ್ರೇಜಿ. ಆ 2 ಬಂಡೆ ಸಿಕ್ಕಾಪಟ್ಟೆ ದೊಡ್ಡದು ಅನ್ಸುತ್ತೆ ಅಲ್ಲ. ಬನ್ನಿ ಟ್ರೈ ಮಾಡೋಣ. ಓಕೆ, ಇಲ್ಲಿಂದನೇ ನೀರು ಬರ್ತಾ ಇರೋದು, ಇದೇ ಸ್ಪಾಟಲ್ಲೇ ನೀರು ಬರ್ತಾವೆ ನೋಡಿ. ಏನು ಚೆನ್ನಾಗಿ ಹರ್ಕೊಂಡು ಹಂಗೆ ಹೋಗ್ತದೆ. ಮರ ಬಿದ್ದಿರೋದಂತ ನೆಕ್ಸ್ಟ್ ಲೆವೆಲ್ ಫೀಲು ಸಖತ್ತಾಗಿ ಅನ್ನಿಸ್ತಾ ಇದೆ. ಆ್ಯಕ್ಚುಲಿ ಮರ ಬಿದ್ದಿರೋಕ್ಕೆ ನೆಕ್ಸ್ಟ್ ಲೆವೆಲ್ ಫೀಲ್ ಅನ್ನಿಸ್ತಾ ಇದೆ. ಆ ಕಡೆ ಹೋಗೋಣ, ಬಂಡೆ ತೋರಿಸ್ತೀನಿ ಬನ್ನಿ. ಅದನ್ನು ಆ ಕಡೆ ಹೋಗಿ ಹಂಗಾಸ್ ಬಂದಿದ್ದೀರಾ, ಬಂಡೆ ಹತ್ಬೋದಾಗಿತ್ತು ಆ್ಯಕ್ಚುಲಿ. ಆ ಕಡೆ ಬರಲಿಲ್ಲ ನಾನು. ಬನ್ನಿ ಹಿಂಗೆ ಹೋಗೋಣ. ಓ ಮೈ ಗಾಡ್, ಕಾಪಾಡಪ್ಪ ದೇವ್ರೆ. Only the thing is I am scared of snakes. That's why ಸಿಕ್ಕಾಪಟ್ಟೆ ಅಬ್ಸರ್ವೇಷನ್ ಮಾಡ್ತಿದ್ದೀನಿ. ಎಲ್ಲಾರು ಸೂಕ್ಷ್ಮ ಇರುತ್ತೆ, ಕೆಲವೊಂದು ಕಣ್ಣಿಗೆ ಕಾಣಲ್ಲ, ಆ ಥರ ಇರುತ್ತೆ. ಸೊ ಎಷ್ಟು ಪರಿಜ್ಞಾನವಾಗಿರ್ತೀವೋ ಅಷ್ಟು ಬೆಸ್ಟು ನಮಗೆ. ನೋಡಿ ಕ್ರೇಜಿ ಅಲ್ಲ, ಚೆನ್ನಾಗಿ ಅನ್ನಿಸ್ತಿದೆ. ಅಲ್ಲಿಂದ ಬರ್ತಾ ಇರೋದು ನೀರು. ಲೆಟ್ಸ್ ಗೋ. ಜಾರ್ತು. ವಾವ್ ಸ್ವಿಮ್ಮಿಂಗ್ ಪೂಲ್, ಮಿನಿ ಸ್ವಿಮ್ಮಿಂಗ್ ಪೂಲು ಬ್ರೋ. ಕ್ರೇಜಿ. ಚೆನ್ನಾಗಿದೆ ಜಾಗ ನೋಡೋಕ್ಕೆ. ಬಂಡೆ ಹತ್ತವೆ, ಹೋಗಿ ಟ್ರೈ ಮಾಡೋಣ ಇಫ್ ಇಟ್ಸ್ ಪಾಸಿಬಲ್. ಆಯಿತಾ, ಹಂಗೆ ಬರ್ಬೋದಾ? ಮತ್ತು ಈ ಕಡೆ ಜಾಗದಿಂದನೂ ನೀರು ಬರುತ್ತೆ ನೋಡಿ. ಏನೇನೋ ಮಾಡ್ತೀನಿ ಸೈಕೋ ಥರ. ಸ್ಲಿಪ್ಪರ್ ಇಲ್ಲೇ ಬಿಡೋಣ ಬನ್ನಿ. ವಾವ್, ಆ್ಯಕ್ಚುಲಿ ನಾನು ಇನ್ನೂ ಆ ಕಡೆ ಎಕ್ಸ್ಪ್ಲೋರ್ ಮಾಡಬೇಕಂದ್ರೆ ಸಿಕ್ಕಾಪಟ್ಟೆ ಆಸೆ ಆಗ್ತದೆ ಆ ಕಡೆ ಹೋಗೋಕ್ಕೆ. ಬಟ್ ಏನಂದರೆ ಫೋನಲ್ಲಿ ಸ್ಟೋರೇಜ್ ಇಲ್ಲ ಗೈಸ್, ಆಲ್ರೆಡಿ ಖಾಲಿ ಅಂತ ಬಂತು. ಬಟ್ ಮ್ಯಾನೇಜ್ ಮಾಡ್ತಾಯಿದ್ದೀನಿ ಬೇರೆದನ್ನೆಲ್ಲ ಡಿಲೀಟ್ ಮಾಡ್ಕೊಂಡು. ಇಲ್ಲಿ ನೋಡಿ ಈ ಜಾಗ ಎಷ್ಟು ಚೆನ್ನಾಗಿದೆ. ವಾವ್ ಕ್ರೇಜಿ. ಹಂಗೆ ಹೋಗ್ಬೇಕಂತ ಸಿಕ್ಕಾಪಟ್ಟೆ ಆಸೆ ಆಗ್ತದೆ ನನಗೆ. ನಾವು ಸ್ವಲ್ಪ 1 ಕಿಲೋಮೀಟ್ರ್ ಹೋಗ್ಬೇಕಂತ ಆಸೆ ಆಗ್ತದೆ, ಬಟ್ ಸ್ಟಿಲ್ ಏನೂ ಮಾಡೋಂಗಿಲ್ಲ. ಇನ್ನೇ ಆ ಕಡೆ ಹೋಗೋಣ. 3, 2, 1 ಗೋ. ಕ್ಯಾಂಪ್ ಮಾಡೋಕ್ಕೆ ಸಖತ್ತಾಗಿದೆ ಆದರೆ ಈ ಜಾಗ. ಲೆಟ್ಸ್ ಗೋ, ಅಲ್ಲಿಗೆ ಜಂಪ್ ಆಗೋಣ ರಿಟರ್ನು. ನನಗೆ ಜಂಪು, ನಾನು ಅಥ್ಲೆಟರ್ ಆಗಿ ನಾನೇ ಜಂಪ್ ಮಾಡೋಕ್ಕಾಗ್ತದೆ, ಕಷ್ಟಪಡ್ತಿದ್ದೀನಲ್ಲ. ಓಡು, ಜಂಪ್. ಹಂಗೆ ಗೈಸ್, ಅದೇ ಅರ್ಜೆಂಟಿಗೆ ನೋಡಿ ಎಲ್ಲೆಲ್ಲ ಬಂದ್ಬಿಟ್ಟು ಜಾಗದಿಂದ. ಬನ್ನಿ, ಟಾಸ್ಕ್ ಆಗಿಬಿಟ್ಟಿದೆ ಇದು ಲಿಟ್ರಲ್ಲಿ.
ಕ್ರೇಜಿ. ಮರ ನೋಡು ಹೆಂಗಿದೆ. ವಾ, ಬಳ್ಳಿ ಬಳ್ಳಿ ಬೆಳ್ಕೊಂಡು ಸರೌಂಡಿಂಗ್ ಬೆಳ್ಕೊಂಡು ಹೆಂಗೆ ಹೋಗಿದೆ ನೋಡಿ ಈ ಮರ. ಫಿಟ್ನೆಸ್ ಲೆವೆಲ್ ನಂದು ಇದು. ತಪ್ಪು ಮಾಡಿದೆ ನಾನು. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ತಪ್ಪು ಮಾಡಿದೆ. ಆ ಕಡೆಯಿಂದ ಬರ್ಬೇಕಾಯ್ತು ನಾನು. ಹಿಂಗೆ ಹೋಗಕ್ಕೆ ಜಾಗ ಇಲ್ಲ. ಮರದ ಮೇಲಿಂದನೇ ಹೋಗ್ತಾ ಏನಾಗುತ್ತೆ. ಮರದ ಮೇಲೆ ಹೋಗೋಕ್ಕಾಗಲ್ಲ ಗೈಸ್, ಹಂಗೆ ಬರಬೇಕು. ಆಗುತ್ತೆ ಆರಕ್ಕೆ. ರಿಸ್ಕ್ ತಗೋಬಿಡೋಣ. ಆರಿ ಬಿದ್ದರೆ ಫ್ರೀ ಆಗಲ್ಲ. ಬಟ್ಟೆಗೆ ಗಲೀಜಾಗುತ್ತೆ ಆರಿದ್ರೆ. ಆಗೋದಾಗಲಿ ಹಿಂಗೆ ನೀರಲ್ಲಿ ಇಳಿಯೋಣ, ಏನಾಗುತ್ತೆ ಆಗ್ಬಿಡ್ಲಿ. ಕಾಲು ಗೊತ್ತೇ ಆಗೋ ಚಾನ್ಸಸ್ ತುಂಬ ಇದೆ. ಆದರೆ ನೋಡ್ತೀನಿ ಸ್ಲಿಪ್ ಆಗುತ್ತೇನಾ. ಮೆಲ್ಲಕ್ಕೆ ಹೋಗ್ಬೇಕು, ಇಲ್ಲಾಂದರೆ ಸ್ಲಿಪ್ ಆಗುತ್ತೆ. ಇಲ್ಲಿ ಸಿಕ್ಕಾಪಟ್ಟೆ ಪಾಚಿ ಇದೆ ಗುರು, ನಿಧಾನ ಕೆಳಿಬೇಕು. ಬೇರೆ ಕಾಪಾಡಪ್ಪ. ಅಬ್ಬಾ, ಬಂದೆ ಗೈಸ್. ಹೆಂಗಿತ್ತು ಈ ವಿಡಿಯೋ ಕಮೆಂಟ್ ಮಾಡಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಲಿಟ್ರಲಿ 1 ಕಿಲೋಮೀಟ್ರ್ ಒಳಗೆ ಹೋಗ್ಬಿಟ್ಟಿದ್ದೀನಿ ನಾನು. ಟ್ರಾವೆಲ್ ಮಾಡೋದಕ್ಕೆ ಬೈಕೇ ಇರಬೇಕು ಅಂತೇನಿಲ್ಲ, ಹಿಂಗೆ ನಡ್ಕೊಂಡು ಓಡಾಡ್ಬೋದು ಆರಾಮಾಗಿ. ಟಾಟಾ ಬಾಯ್ ಹೇಳ್ಬಿಡೋಣ ಇದಕ್ಕೀಗ ಜಾಗಕ್ಕೆ. ಬಾಯ್ ಗಾಯ್ಸ್, ಹ್ಯಾವ್ ಎ ಗ್ರೇಟ್ ಡೇ. ಆ್ಯಕ್ಚುಲಿ ಇನ್ನೊಂದು ಚಾಲೆಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ವಿತೌಟ್ ಮನಿ ಟ್ರಾವೆಲ್ ಮಾಡಬೇಕು ಅಂತ ಒಂದು ಲೊಕೇಶನ್ ಹಾಕೋದು. ಆ ಲೊಕೇಶನಿಗೆ ವಿತೌಟ್ ಮನಿಲಿ ಹೈಕಿಂಗ್ ಮಾಡ್ಕೊಂಡು ಹೋಗೋದು. ಎಲ್ಲರೂ ಹೈಕಿಂಗ್ ಮಾಡ್ತಾರಲ್ಲ ಆ ಟೈಪಲ್ಲ, ನನ್ನದೇ ಆದಂಥ ಒಂದು ರೀತಿಲಿ ಹೈಕಿಂಗ್ ಮಾಡ್ಕೊಂಡು ಹೋಗಬೇಕು ಗೈಸ್. ಈಗ ನಾನು ಮನೆಗೆ ಹೋಗ್ಬೇಕಂದ್ರೆ ಬಸ್ ಸ್ಟ್ಯಾಂಡಿಗೆ ಹೋಗಬೇಕು. ಬಸ್ ಸ್ಟ್ಯಾಂಡ್ ಹೆಚ್ಚು ಕಮ್ಮಿ ಇಲ್ಲಿಂದ 5-6 ಕಿಲೋಮೀಟ್ರ್ ಇದೆ ಅನಿಸುತ್ತೆ ನನ್ನ ಪ್ರಕಾರ. ಯಾವ್ದಾರ ವೆಹಿಕಲ್ ಬರ್ತಿರುತ್ತಲ್ಲ, ಆ ವೆಹಿಕಲಿಗೆ ಡ್ರಾಪ್ ಕೇಳೋಣ ಗೈಸ್. ನೋಡೋಣ ಡ್ರಾಪ್ ಕೊಡ್ತಾರೆ ಏನಂತ. ಫೋನ್ ಇದ್ರೇ ಕೊಡೋದು, ಇಲ್ಲಾಂದ್ರೆ ಕೊಡೋಲ್ಲ. ಸುಮ್ಮನೆ ಡ್ರಾಪ್ ಕೇಳೋದು ಯಾರು ತಾನೇ ಕೊಡ್ತಾರೆ ವೆಹಿಕಲ್ಗಳಲ್ಲಿ ಅಲ್ವಾ. ಯಾರು ಇಲ್ಲಾಂದ್ರೆ ಕೊಡೋಲ್ಲ, ಸುಮ್ಮನೆ ನೀಟಾಗಿ ಹೋಗ್ತಾರೇನೋ. ಈ ಗಾಡಿಗಳಲ್ಲಿ ಜನಗಳಿದ್ದಾರೆ, ಹಂಗಾಗಿ ಡ್ರಾಪ್ ಕೊಡೋಲ್ಲ. ನಾನು ಕೇಳೋಕ್ಕೂ ಹೋಗೋಲ್ಲ. ಯಾವ್ದಾರು ವೆಹಿಕಲ್ ಇಲ್ಲ, ಗೂಡ್ಸ್ ಗಾಡಿಗಳನ್ನು ಕೇಳಬೇಕು ನಾನು ಡ್ರಾಪು. ಅಲ್ಲಿ ಕಚ್ಕೊಂಡು ಹೋಗ್ತಿದ್ದೀರ ಗುರು ಈ ಗಾಡಿ. ಯಾವ್ದಾರು ವೆಹಿಕಲ್ ಬರ್ತಾಯಿದೆ ಗೂಡ್ಸ್ ಅಣ್ಣ, ಕೊಟ್ಟೋ ಗುರು ಅಣ್ಣ. ಸಖತ್ತಾಗಿತ್ತು ಅಣ್ಣ. ಕೊಟ್ಟಿಗೆ ಯಾರ ತನಕ ಬಿಡ್ತೀರಾ ಅತ್ಲ ಇಸ್ಕೊಂಡೆಗೂ ಅಣ್ಣ ಡ್ರಾಪ್ ಕೇಳಿದ ತಕ್ಷಣ ಕೊಟ್ಟಿದ್ದಾರೆ. ಅಣ್ಣ ನಿಮ್ಮ ಹೆಸರು? ಪ್ರವೀಣ್ ಯಾದವ್. ಯಾವ ಊರಣ್ಣ? ಚಿಕ್ಕಮಗಳೂರು. ಕಡೂರಾ? ಈಗ ಎಲ್ಲಿ ತನಕ ಹೋಗ್ತಿದ್ದೀರಾ? ಅಂತರ್ಗಟ್ಟೆ. ಕೊಟ್ಟಿಗೆ ಯಾರು ಡ್ರಾಪ್ ಮಾಡಿ ಸರ್ ಬಸ್ ಸ್ಟ್ಯಾಂಡ್. ಈ ಕಡೆ ಎಲ್ಲಿ ಹೋಗಿ ಬಂದಿದ್ದೀರಣ್ಣ? ಮಂಗಳೂರಾ? ಅಂದರೆ ನಿನ್ನೆ ಹೋಗಿದ್ದೀರಣ್ಣ? ನೆನ್ನೆ ನೈಟ್ ಹೋಗಿ, ಮೊನ್ನೆ ನೈಟಾ? ನೆನ್ನೆ ನೈಟ್ ಹೋಗಿ ಇವತ್ತು ಬರ್ತಿದ್ದಾರೆ ಗೈಸ್. ಆ್ಯಕ್ಚುಲಿ ನಾನು ಏನು ಹೇಳ್ಬೇಕಂತ ಹೇಳ್ತೀರಂದರೆ, ಆ್ಯಕ್ಚುಲಿ ನನ್ನ ಫ್ರೆಂಡ್ ಗಾಡಿನೂ ನಾನು ಒಂದು ದಿವಸ ಡ್ರೈವರ್ ಜೊತೆ ಹೋದರೆ ಯಾವ ಥರ ಇರುತ್ತೆ ಅನ್ನೋದೊಂದು ವೀಡಿಯೋ ಮಾಡಿದ್ದೀನಿ, ಅದನ್ನು ನೋಡಿ. ಆ್ಯಕ್ಚುಲಿ ತುಂಬ ರಿಸ್ಕ್ ಇರುತ್ತೆ ಅವ್ರ ಜೀವನ. ಆಲ್ಮೋಸ್ಟು ಲೈಫೆಲ್ಲ ರೋಡಲ್ಲೇ ಕಳಿಬೇಕಾಗುತ್ತೆ ಅವ್ರದ್ದು. ನಿದ್ದೆ ಕೆಡಬೇಕಾಗುತ್ತೆ, ಕರೆಕ್ಟ್ ಟೈಮಿಗೆ ಊಟ ಇರಲ್ಲ. ಕರೆಕ್ಟ್ ಹೇಳ್ತಿದ್ದೀನಿ ಅಣ್ಣ? ಈಗ ಊಟ ಮಾಡಿದ್ದು. ಹಾಂ ನೋಡಿ ಅವ್ರದ್ದು. ಈಗ ನೈಟು ನಾವೆಲ್ಲ ಮನೇಲಿ ಇರ್ಬೇಕಾದ್ರೆ 8 ಗಂಟೆ 9 ಗಂಟೆಗೆ ಊಟ ಮಾಡ್ತೀವಿ. ನಾನು ಗೆಸ್ಟ್ ಪ್ರಕಾರ ಮನೇಲಿ ಇವ್ರು ಊಟ ಮಾಡಿದ್ರೆ ನೈಟ್ 1 ಗಂಟೆ 2 ಗಂಟೆ ಆಗುತ್ತೆ. 2 ಗಂಟೆ ಪಕ್ಕನಾ ಅಣ್ಣ? ನಿಜ ಹೇಳಿ. 2 ಗಂಟೆ ಊಟ ಮಾಡಿದ್ದು, ತಿರ್ಗಾ ಈಗ 2:15 ಊಟ ಮಾಡಿದ್ದೀವಿ. ಹಾಂ, ಈ ಥರ. ಆ್ಯಕ್ಚುಲಿ ಡ್ರೈವರ್ ಲೈಫಿಂದು ಡಾಕ್ಯುಮೆಂಟ್ರಿ ಥರನೇ ಮಾಡ್ಬೇಕಂತ ಒಂದು ಪ್ಲ್ಯಾನ್ ಇದೆ, ಅದನ್ನು ಮಾಡೋಣ. ಇಲ್ಲಿಂದ ಅಲ್ಲಿ ತನಕ ಹೋಗ್ಬೇಕಲ್ಲ, ಬರೋದಂಗ ಬಂದ್ಬಿಟ್ಟೆ. ಹೋಗ್ಬೇಕಾದ್ರೆ ಹೋಗೋದಪ್ಪ ಅನ್ನಿಸ್ತಿತ್ತು. ಫೈನಲಿ ಗೈಸ್ ಬಸ್ ಸ್ಟ್ಯಾಂಡ್ ಹತ್ರ ಬಂದಿದ್ದೀನಿ. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ಸ್ ಅಲಾಟ್. ಬಾಯ್.
ಗೈಸ್ ಒಂದೇ ಡ್ರಾಪಿಗೆ ಕೊಟ್ಬಿಟ್ರಲ್ಲ, ಖುಷಿ ಆಯಿತು. ಆ್ಯಕ್ಚುಲಿ ನಾನು ಒಂದು ಚಾಲೆಂಜ್ ಚೆಕಿಂಗ್ ಚಾಲೆಂಜ್ ಮಾಡಿದ್ರೆ ಈ ಥರ ನಿಜವಾಗ್ಲೂ ಕೊಡ್ತಾರಾ? ಇದೇನೋ ನನ್ನ ಹಣೆ ಬರೋ ಸರಿ ಇತ್ತು, ಅದಕ್ಕೆ ಫಸ್ಟ್ ಪಟ್ ಅಂತ ಡ್ರಾಪ್ ಕೊಟ್ಟರು. ಅದೇ ನನ್ನ ಹಣೆ ಬರೋ ಸರಿ ಇಲ್ಲ ಅಂದರೆ ಕೊಡ್ತಾರೆ ನಿಜವಾಗ್ಲೂ ಡ್ರಾಪು, ಕೊಡಲ್ಲ ಅನಿಸುತ್ತೆ. ನೋಡೋಣ, ಚೆಕ್ಕಿಂದ ಒಂದು ವಿಡಿಯೋ ಮಾಡೋಣ. ಈ ಥರ ಸಿಕ್ಬಿಟ್ರೆ ಇನ್ನೂ ಮಜಾ ಇರುತ್ತೆ. ಈ ಥರ ಸಿಕ್ಬಿಟ್ರೆ ಆ್ಯಕ್ಚುಲಿ ಮಜಾ ಇರೋಲ್ಲ, ಅದು ಬೇಜಾರಾಗಿ ಹೋಗ್ಬಿಡುತ್ತೆ. ಸಿಗಬಾರ್ದು ಬೇಗ. ಎಷ್ಟು ಲೇಟಾಗಿ ಸಿಗುತ್ತೋ ಅಷ್ಟು ಅನುಭವ ಆಗುತ್ತೆ ನಮಗೆ.